ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸುಕಿನ ಗುದ್ದಾಟ, ಅಧಿಕಾರ ಹಸ್ತಾಂತರ ವಿಚಾರವಾಗಿ ಶೀತಲ ಸಮರ ಏರ್ಪಟ್ಟಿದೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಆಗ್ತಾ ಇದೆ. ಸಿದ್ದು ಡಿನ್ನರ್ ಮೀಟಿಂಗ್ ಬಳಿಕ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಪವರ್ ಶೇರಿಂಗ್ ಮಾತು ಕೇಳೋದಕ್ಕೆ ಸಿಗ್ತಾ ಇತ್ತು. ಆದ್ರೆ ಪವರ್ ಶೇರಿಂಗ್ ನಿಜಕ್ಕೂ ಇದೆಯಾ? ಸಿಎಂ ಸಿದ್ದರಾಮಯ್ಯನವರು ಸಿಎಂ ಪಟ್ಟ ಬಿಟ್ಟು ಕೆಳಗಿಳಿತಾರಾ ಅನ್ನುವಂತಹ ಪ್ರಶ್ನೆಗೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಆಗಿರುವಂತಹ ಡಿನ್ನರ್ ಮೀಟಿಂಗ್ ಅಲ್ಲಿ ಇಲ್ಲ ಅನ್ನುವಂತಹ ಸಂದೇಶ ಕೊಟ್ಬಿಟ್ರು. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರ ಭೇಟಿಗಾಗಿ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರಂತೆ. ಸೋನಿಯಾ ಗಾಂಧಿ ಮೀಟ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಕಾಯ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಯ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ಗೆ ಸಿಗುತ್ತಾ ಸೋನಿಯಾ ಗಾಂಧಿಗೆ ಭೇಟಿಗೆ ಅವಕಾಶ? ಭಾರಿ ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ಪವರ್ ಶೇರಿಂಗ್ ಮಾತುಕತೆ ಆಗೇ ಇಲ್ವಾ? ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯರವರು ಮುಂದಿನ 4 ಬಜೆಟ್ ಅನ್ನ ಕೂಡ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳೋ ಮೂಲಕ ಸಿಎಂ ಪಟ್ಟದಿಂದ ಕೆಳಗಿಳಿಯಲ್ಲ ಅನ್ನೋ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ. ಈ ಸಂದೇಶ ಯಾವಾಗ ಹೊರಬಿತ್ತೋ ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಟೀಮ್ ಕೂಡ ಭೇಟಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ಸಂಗ್ರಹ ಮಾಡಿರುವಂತಹ ವರದಿಯನ್ನ ಕೂಡ ನೀಡಿದ್ದಾರಂತೆ ಯತ್ನಾಳ್ ತಂಡದವರು. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಆದಿಯಾಗಿ ಬಿವಿ ನಾಯಕ್ ಸೇರಿ ಪ್ರಮುಖರು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯಲ್ಲಿ ಅತೃಪ್ತರ ಗುಂಪು ಅಂದ್ರೆ ರೆಬಲ್ಸ್ ಟೀಮ್ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ಪಿಕೊಳ್ಳದಂತಹ ನಾಯಕರು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಕಿರಣ್ ರಿಜಿಜು ಅವ್ರನ್ನ ಭೇಟಿ ಆಗೋ ಮೂಲಕ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೊಂದು ವರದಿ ಸಿದ್ಧ ಮಾಡಿದ್ದಾರಲ್ಲ, ಆ ವರದಿನ ಸಲ್ಲಿಕೆ ಮಾಡಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರೆಲ್ಲ ಇದ್ದಾರೆ ಅಂದ್ರೆ ಬಿಜೆಪಿಯ ರೆಬಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ ಅವರು ಇರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕುಮಾರ್ ಬಂಗಾರಪ್ಪ, ಮತ್ತೊಂದು ಕಡೆ ಅರವಿಂದ್ ಲಿಂಬಾವಳಿ, ಯತ್ನಾಳ್ ಅವರ ಆದಿಯಾಗಿ ಪ್ರತಾಪ್ ಸಿಂಹ ಅವರು ಕೂಡ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ವರದಿ ಸಲ್ಲಿಕೆ ಆಗಿರುವ ದೃಶ್ಯ. ಅಲ್ಲಿಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟ ಮಾಡೋದಕ್ಕೆ ದೆಹಲಿಯ ನಾಯಕರು ಅಂದ್ರೆ ವರಿಷ್ಠರು ಅಸ್ತು ಅಂತಾರ ಗೊತ್ತಿಲ್ಲ. ಈ ಬೆಳವಣಿಗೆ ಹೇಗೆ ಬೇರೆ ಆಯಾಮ ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸುಕಿನ ಗುದ್ದಾಟ, ಅಧಿಕಾರ ಹಸ್ತಾಂತರ ವಿಚಾರವಾಗಿ ಶೀತಲ ಸಮರ ಏರ್ಪಟ್ಟಿದೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಆಗ್ತಾ ಇದೆ. ಸಿದ್ದು ಡಿನ್ನರ್ ಮೀಟಿಂಗ್ ಬಳಿಕ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಪವರ್ ಶೇರಿಂಗ್ ಮಾತು ಕೇಳೋದಕ್ಕೆ ಸಿಗ್ತಾ ಇತ್ತು. ಆದ್ರೆ ಪವರ್ ಶೇರಿಂಗ್ ನಿಜಕ್ಕೂ ಇದೆಯಾ? ಸಿಎಂ ಸಿದ್ದರಾಮಯ್ಯನವರು ಸಿಎಂ ಪಟ್ಟ ಬಿಟ್ಟು ಕೆಳಗಿಳಿತಾರಾ ಅನ್ನುವಂತಹ ಪ್ರಶ್ನೆಗೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಆಗಿರುವಂತಹ ಡಿನ್ನರ್ ಮೀಟಿಂಗ್ ಅಲ್ಲಿ ಇಲ್ಲ ಅನ್ನುವಂತಹ ಸಂದೇಶ ಕೊಟ್ಬಿಟ್ರು. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರ ಭೇಟಿಗಾಗಿ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರಂತೆ. ಸೋನಿಯಾ ಗಾಂಧಿ ಮೀಟ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಕಾಯ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಯ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ಗೆ ಸಿಗುತ್ತಾ ಸೋನಿಯಾ ಗಾಂಧಿಗೆ ಭೇಟಿಗೆ ಅವಕಾಶ? ಭಾರಿ ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ಪವರ್ ಶೇರಿಂಗ್ ಮಾತುಕತೆ ಆಗೇ ಇಲ್ವಾ? ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯರವರು ಮುಂದಿನ 4 ಬಜೆಟ್ ಅನ್ನ ಕೂಡ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳೋ ಮೂಲಕ ಸಿಎಂ ಪಟ್ಟದಿಂದ ಕೆಳಗಿಳಿಯಲ್ಲ ಅನ್ನೋ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ. ಈ ಸಂದೇಶ ಯಾವಾಗ ಹೊರಬಿತ್ತೋ ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಟೀಮ್ ಕೂಡ ಭೇಟಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ
ಸಂಗ್ರಹ ಮಾಡಿರುವಂತಹ ವರದಿಯನ್ನ ಕೂಡ ನೀಡಿದ್ದಾರಂತೆ ಯತ್ನಾಳ್ ತಂಡದವರು. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಆದಿಯಾಗಿ ಬಿವಿ ನಾಯಕ್ ಸೇರಿ ಪ್ರಮುಖರು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯಲ್ಲಿ ಅತೃಪ್ತರ ಗುಂಪು ಅಂದ್ರೆ ರೆಬಲ್ಸ್ ಟೀಮ್ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ಪಿಕೊಳ್ಳದಂತಹ ನಾಯಕರು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗುವ ಮೂಲಕ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೊಂದು ವರದಿ ಸಿದ್ಧ ಮಾಡಿದ್ದಾರಲ್ಲ, ಆ ವರದಿನ ಸಲ್ಲಿಕೆ ಮಾಡಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರೆಲ್ಲ ಇದ್ದಾರೆ ಅಂದ್ರೆ ಬಿಜೆಪಿಯ ರೆಬಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ ಅವರು ಇರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕುಮಾರ್ ಬಂಗಾರಪ್ಪ, ಮತ್ತೊಂದು ಕಡೆ ಅರವಿಂದ್ ಲಿಂಬಾವಳಿ, ಯತ್ನಾಳ್ ಅವರ ಆದಿಯಾಗಿ ಪ್ರತಾಪ್ ಸಿಂಹ ಅವರು ಕೂಡ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ವರದಿ ಸಲ್ಲಿಕೆ ಆಗಿರುವ ದೃಶ್ಯ. ಅಲ್ಲಿಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟ ಮಾಡೋದಕ್ಕೆ ದೆಹಲಿಯ ನಾಯಕರು ಅಂದ್ರೆ ವರಿಷ್ಠರು ಅಸ್ತು ಅಂತಾರ, ಗೊತ್ತಿಲ್ಲ. ಈ ಬೆಳವಣಿಗೆ ಹೇಗೆ ಬೇರೆ ಆಯಾಮ ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸುಕಿನ ಗುದ್ದಾಟ, ಅಧಿಕಾರ ಹಸ್ತಾಂತರ ವಿಚಾರವಾಗಿ ಶೀತಲ ಸಮರ ಏರ್ಪಟ್ಟಿದೆ. ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಆಗ್ತಾ ಇದೆ. ಸಿದ್ದು ಡಿನ್ನರ್ ಮೀಟಿಂಗ್ ಬಳಿಕ DK ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ DCM DK ಶಿವಕುಮಾರ್ ಮುಂದಾಗಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಪವರ್ ಶೇರಿಂಗ್ ಮಾತು ಕೇಳೋದಕ್ಕೆ ಸಿಗ್ತಾ ಇತ್ತು. ಆದ್ರೆ ಪವರ್ ಶೇರಿಂಗ್ ನಿಜಕ್ಕೂ ಇದೆಯಾ? ಸಿಎಂ ಸಿದ್ದರಾಮಯ್ಯನವರು ಸಿಎಂ ಪಟ್ಟ ಬಿಟ್ಟು ಕೆಳಗಿಳಿತಾರಾ ಅನ್ನುವಂತಹ ಪ್ರಶ್ನೆಗೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಆಗಿರುವಂತಹ ಡಿನ್ನರ್ ಮೀಟಿಂಗ್ ಅಲ್ಲಿ ಇಲ್ಲ ಅನ್ನುವಂತಹ ಸಂದೇಶ ಕೊಟ್ಬಿಟ್ರು. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ DCM DK ಶಿವಕುಮಾರ್. ಹೈಕಮಾಂಡ್ ನಾಯಕರ ಭೇಟಿಗಾಗಿ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರಂತೆ. ಸೋನಿಯಾ ಗಾಂಧಿ ಮೀಟ್ ಮಾಡೋದಕ್ಕೆ DK ಶಿವಕುಮಾರ್ ಕಾಯ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಯ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. DK ಶಿವಕುಮಾರ್ಗೆ ಸಿಗುತ್ತಾ ಸೋನಿಯಾ ಗಾಂಧಿಗೆ ಭೇಟಿಗೆ ಅವಕಾಶ? ಭಾರಿ ಕುತೂಹಲ ಮೂಡಿಸ್ತಾ ಇದೆ DCM DK ಶಿವಕುಮಾರ್ ಅವರ ನಡೆ. ಪವರ್ ಶೇರಿಂಗ್ ಮಾತುಕತೆ ಆಗೇ ಇಲ್ವಾ? ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯರವರು ಮುಂದಿನ 4 ಬಜೆಟ್ ಅನ್ನ ಕೂಡ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳೋ ಮೂಲಕ ಸಿಎಂ ಪಟ್ಟದಿಂದ ಕೆಳಗಿಳಿಯಲ್ಲ ಅನ್ನೋ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ. ಈ ಸಂದೇಶ ಯಾವಾಗ ಹೊರಬಿತ್ತೋ ಆಗ DCM DK ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನ ಯತ್ನಾಳ್ ಟೀಮ್ ಕೂಡ ಭೇಟಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವಕ್ಫ್ ವಿಚಾರವಾಗಿ ಕರ್ನಾಟಕದಲ್ಲಿ ಯತ್ನಾಳ್ ಟೀಮ್ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ಸಂಗ್ರಹ ಮಾಡಿರುವಂತಹ ವರದಿಯನ್ನ ಕೂಡ ನೀಡಿದ್ದಾರಂತೆ ಯತ್ನಾಳ್ ತಂಡದವರು. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಆದಿಯಾಗಿ ಬಿವಿ ನಾಯಕ್ ಸೇರಿ ಪ್ರಮುಖರು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯಲ್ಲಿ ಅತೃಪ್ತರ ಗುಂಪು ಅಂದ್ರೆ ರೆಬಲ್ಸ್ ಟೀಮ್ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ಪಿಕೊಳ್ಳದಂತಹ ನಾಯಕರು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಕಿರಣ್ ರಿಜಿಜು ಅವರನ್ನ ಭೇಟಿಯಾಗುವ ಮೂಲಕ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೊಂದು ವರದಿ ಸಿದ್ಧ ಮಾಡಿದ್ದಾರಲ್ಲ, ಆ ವರದಿನ ಸಲ್ಲಿಕೆ ಮಾಡಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರೆಲ್ಲ ಇದ್ದಾರೆ ಅಂದ್ರೆ ಬಿಜೆಪಿಯ ರೆಬಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ ಅವರು ಇರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕುಮಾರ್ ಬಂಗಾರಪ್ಪ, ಮತ್ತೊಂದು ಕಡೆ ಅರವಿಂದ್ ಲಿಂಬಾವಳಿ, ಯತ್ನಾಳ್ ಅವರ ಆದಿಯಾಗಿ ಪ್ರತಾಪ್ ಸಿಂಹ ಅವರು ಕೂಡ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ವರದಿ ಸಲ್ಲಿಕೆ ಆಗಿರುವ ದೃಶ್ಯ. ಅಲ್ಲಿಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟ ಮಾಡೋದಕ್ಕೆ ದೆಹಲಿಯ ನಾಯಕರು ಅಂದ್ರೆ ವರಿಷ್ಠರು ಅಸ್ತು ಅಂತಾರ, ಗೊತ್ತಿಲ್ಲ. ಈ ಬೆಳವಣಿಗೆ ಹೇಗೆ ಬೇರೆ ಆಯಾಮ ಪಡೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ.